ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಡಿಜಿಲಾಕರ್ ರೆಡಿ ಮಾಡಿ ಯಾವ ಥರ ನಿಮಗೆ ABC ID ಕ್ರಿಯೇಟ್ ಮಾಡಿ ಕೊಡಬೇಕು ಈಸಿ ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಡಿಜಿಲಾಕರನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿದ ತಕ್ಷಣವಾಗಿ ಸೈನ್ ಇನ್ ಅಂತ ಕಳಿಸುತ್ತೆ. ಸೈನ್ ಇನ್ ಮಾಡಿಕೊಳ್ಳಿ. ಸೈನ್ ಇನ್ ಮಾಡಿದ ತಕ್ಷಣವೇ ಸೀದಾ ಕ್ರಿಯೇಟ್ ಅಕೌಂಟ್ ಅಂತ ಬಂತಲ್ಲ, ಆಧಾರ್ ಅಂತಿದೆಯಲ್ಲ, ಆಧಾರ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಮೇಲೆ ಒತ್ತಿದ ತಕ್ಷಣ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ OTP ಬರುತ್ತೆ. OTP ಅನ್ನು ನಂತರವಾಗಿ ನೀವು ಕ್ಯಾಪ್ಚಾವನ್ನು ಯಾವ ಥರ ಇದೆಯಲ್ಲ ಅದೇ ಥರ ಕ್ಯಾಪ್ಚಾವನ್ನು ಟೈಪ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ನೆಕ್ಸ್ಟ್ ಓಪನ್ ಆಗುವುದು ಸೆಕ್ಯೂರಿಟಿ ಪಿನ್ ಅಂತ ಕೇಳುತ್ತೆ. ಸೆಕ್ಯೂರಿಟಿ ಪಿನ್ ಫಾರ್ಗೆಟ್ ಪಿನ್ ಮೇಲೆ ಹೊಡೆಯಿರಿ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದೇ ರೀತಿ ಡೇಟ್ ಆಫ್ ಬರ್ತ್ ಅನ್ನು ಆಯ್ಕೆ ಮಾಡಿಕೊಂಡು ಆಯ್ತು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಯಾವುದು ಆ ನಂಬರ್ ಡಿಜಿಟ್ ನಂಬರ್ ಪಿನ್ ಅನ್ನು ಸೆಟ್ ಮಾಡಿಕೊಳ್ಳಿ. ಈಗ ರೆಡಿ ಆಗುತ್ತೆ ಡಿಜಿಲಾಕರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆದ ತಕ್ಷಣವೇ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ ತಕ್ಷಣವೇ ಇಲ್ಲಿ ನೋಡಿ, ನೀವು ಡಿಜಿಲಾಕರ್ ಅಂತಿದೆ ಇದೆಲ್ಲ, ಅದನ್ನು ಸ್ವಲ್ಪ ಸರಿಸಿದ ನಂತರ ಅದು ಐಡೆಂಟಿಫೈಡ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. APAAR ID ಅಂತ ಬರ್ತೇನೆ, ಇದೇ ABC ID ಕ್ರಿಯೇಟ್ ಆಗುತ್ತೆ. ನಂತರ ನೀವು ಮೊದಲು ಆಧಾರ್ ಕಾರ್ಡ್ ಇದು ಮಾಡಿದ ತಕ್ಷಣವೇ ಐಡೆಂಟಿಟಿ ಟೈಪ್ ಅಂತ ಬರ್ತಲ್ಲ, ಅಲ್ಲಿ ನಿಮಗೆ PUC ಆಗಿದ್ರೆ ರೂಲ್ ನಂಬರ್, ಡಿಗ್ರಿ ಆಗಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಐಡೆಂಟಿಟಿ ವ್ಯಾಲ್ಯೂ ಅಂತ ಬಂತಂದ್ರೆ ನಿಮ್ಮದು UUCMS ನಂಬರನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ಕ್ರಿಯೇಟ್ ಮಾಡಿದ ತಕ್ಷಣ ಅಡ್ಮಿಷನ್ ಇಯರ್ ಅಂತ ಕೇಳುತ್ತೆ. ನೀವು ಯಾವ ವರ್ಷ ಅಡ್ಮಿಷನ್ ಮಾಡಿಸಿರ್ತೀರಲ್ಲ ಅದೇ ವರ್ಷ ಅಡ್ಮಿಷನ್ ಇಯರ್ ಅನ್ನು ಕ್ಲಿಕ್ ಮಾಡಿಕೊಡಿ. ಸೆಲೆಕ್ಟ್ ಸೆಷನ್ ನೇಮ್ ಅಂದರೆ ನಿಮ್ಮದು ಯಾವ ಯೂನಿವರ್ಸಿಟಿ ಅದ ಆ ಯೂನಿವರ್ಸಿಟಿ ನೇಮನ್ನು ಟೈಪ್ ಮಾಡಿಕೊಳ್ಬೇಕಾಗುತ್ತೆ. ನಮ್ಮದು ರಾಯಚೂರು ಯೂನಿವರ್ಸಿಟಿ ಅಂತ. ನೆಕ್ಸ್ಟ್ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಗೆಟ್ ಡಾಕ್ಯುಮೆಂಟ್ ಒಂದ್ಸಲ ಕ್ಲಿಯರ್ ನೋಡ್ಕೊಳ್ಳಿ. ತದನಂತರ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಯರ್ ಮಾಡಿದ ತಕ್ಷಣ ಆಧಾರ್ ಕಾರ್ಡ್ಗೆ APAR ID ಕ್ರಿಯೇಟ್ ಆಗುತ್ತೆ. ತದನಂತರ ಬರುವುದೇ ABC ID. ಈ ABC IDಯನ್ನು ಯಾವ ಥರ USMS ನಮ್ಮಲ್ಲಿ ಲಾಗಿನ್ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಓಪನ್ ಮಾಡಿದ ತಕ್ಷಣವೇ ಓಪನ್ ಆದ ತಕ್ಷಣ ಕ್ಯಾಂಡಿಡೇಟ್ ನೇಮ್ ಇನ್ ಆಧಾರ್ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ನಲ್ಲಿರುವ ನೇಮನ್ನು ಟೈಪ್ ಮಾಡಿ. ನಂತರ ಆಧಾರ್ ಕಾರ್ಡ್ ನಂಬರ್ ಇರುವುದು ಹಾಕಿ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಕ್ಷಣ KYC ಅನ್ನು ಕಂಪ್ಲೀಟ್ ಮಾಡಂತ ಬರುತ್ತೆ. KYC ಕಂಪ್ಲೀಟ್ ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಅದು ಮಾಹಿತಿ ಓದಿಕೊಳ್ಳಿ. ಟಿಕ್ ಮಾಡಿ OTP ಮೇಲೆ ಹೊಡೆದ್ರೆ ನಿಮಗೆ ಒಂದು OTP ಬರುತ್ತೆ. ಆ OTP ತದನಂತರ ಬರುವುದು ABC ID ಕ್ರಿಯೇಟ್ ಮಾಡಿರ್ತಲ್ಲ, ಆ ಕ್ರಿಯೇಟ್ ಮಾಡಿದ ಐಡಿಯನ್ನು ಅಲ್ಲಿ ಹಾಕಿ ABC ID ಇಲ್ಲಿ ಹಾಕಿಬಿಡಿ, ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು.